ಶರಣರು, ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ ಅನುಭವ ಮಂಟಪ, ಬಸವಣ್ಣ ಇವೆರಡು ವಿಷಯಗಳನ್ನ ಇಟ್ಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ನನ್ನ ಸಿನಿಮಾದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು. ಯಾಕಂದರೆ ನಾವು ಎಲ್ಲೇ ವಚನಗಳು ಅಂತ ನೋಡಿದ ತಕ್ಷಣ 12ನೇ ಶತಮಾನ ಅಂತ ಬಂದ್ಬಿಡುತ್ತೆ. ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು. ಮೂಳಿಗೆ ಮಾರಯ್ಯನವರು ಬಂದರು, ಕಾಶ್ಮೀರ ರಾಜ ಬಂದರು, ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು. ಹೀಗೆ ವಿಶ್ವಾದ್ಯಂತ ಹೆಸರುವಾಸಿಯಂತ ಬಸವಣ್ಣ ನಮ್ಮೂರವನು, ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು. ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು, ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು. ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು, ಧ್ಯಾನ ಮಾಡಬೇಕು, ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು. ಬಸವಣ್ಣ ಅಂದರೆ ಕಾಯಕ. ಯಾರೇ ಅನುಭವ ಮಂಟಪಕ್ಕೆ ಬರಲಿ, ಕಲ್ಯಾಣಕ್ಕೆ ಯಾರೇ ಬರಲಿ, 3 ದಿನ ಅಷ್ಟೇ ಸುಮ್ಮನೆ ಕೂತ್ಕೋಬೋದು. 3ನೇ ದಿನಕ್ಕೆ ಅವ್ರು ಕಾಯಕ ಹುಡುಕ್ಲೇಬೇಕು. ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು. ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು. ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ. ಮಡಿವಾಳ ಮಾಚಯ್ಯ ಬರ್ತಾರೆ, ಡೋಹಾರ್ ಕಕ್ಕಯ್ಯ ಅವ್ರು ಬರ್ತಾರೆ, ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ, ಮಗ ನೋಡ್ರಲ್ಲ. ಅಲ್ಲೇ ಬಸವಣ್ಣ ಆದರೂ ಸಹಿತ ಬಸವಣ್ಣನೆಂಬ ಹೆಸರೇ ನನಗೊಂದು ಸಾಕು ಅಂತ ಅವನ ಮುಂದೆ ಹೇಳ್ತಾರೆ. ಇವು ಚನ್ನಬಸವಣ್ಣ ಅವ್ರು ಕೇಳ್ತಾರೆ, ನೀವು ನೋಡಿದಿರ ಬಸವಣ್ಣನ ಅಂತಂದು. ಇಲ್ಲ ಬಸವಣ್ಣನ ನೋಡಿಲ್ಲ ನಾನು, ಬಟ್ ಕೇಳಿದ್ದೀನಿ ಅಂದು. ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು. ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಆವಾಗಿನ ಕಾಲದಾಗೆ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ. ಆಮೇಲೆ ಆ್ಯಸ್ ಯೂಶುವಲ್ ಕಲ್ಯಾಣ ಕ್ರಾಂತಿ ಆದಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡೋಕ್ಕೆ ಇವ್ರು ಏನು ಪೇಚಾಡಿದರು, ಎಲ್ಲೆಲ್ಲಿ ವಚನಗಳನ್ನು ಬಚ್ಚಿಟ್ರು, ಆಮೇಲೆ ಅದನ್ನು ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದರು, ಇದು ನಮ್ಮ ಕಥಾಹಂದರ. ಸೊ ಎಲ್ಲ ಆದಮೇಲೆ ಚನ್ನಬಸವಣ್ಣನ ಸಾಹಿತ್ಯದಾಗ ಉಳಿವಿ ಮುಟ್ಟುತ್ತೆ. ಉಳಿವಿ ಮುಟ್ಟಿದ ಮೇಲೆ ಚನ್ನಬಸವಣ್ಣವ್ರು ಲಿಂಗೈಕ್ಯ ಆಗ್ತಾರೆ. ಮುಂದೆ ನಾಗಮ್ಮ ಅಂಡ್ ಟೀಮ್ ಅದನ್ನು ಹೆಂಗೆ ತಗೊಂಡು ಮುಂದೆ ಹೋತು ಅನ್ನೋದು ಕತೆ. ಸೊ ನಮಗೇನಾಗಿತ್ತು, ತೀರಾ ನಾವು ಕಥಾವಸ್ತು ಆರ್ಟ್ ಮೂವಿ ಥರ ಮಾಡೋದು ಬೇಡ ಅಂತಂದು ಒಂದು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದ್ವಿ. ಸೊ ನಮ್ಮದು ಶರಣರ ಶಕ್ತಿ ತಡಿವೇರ ನೋಡು ಅಂತ. ತಡಿವೇರ ನೋಡು ಅಂತಂದರೆ ಭಾಳ ಜನಕ್ಕೆ ಏನಿತ್ತು ಅಂದರೆ ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರಿ ಬಿಟ್ಟರು ಅನ್ನೋದು ಒಂದು ವಾದ ಇತ್ತು. ಅದಕ್ಕೆ ಬಸವಣ್ಣ ಸಿದ್ದರಾಮೇಶ್ವರರು ಅಲ್ಲಮ್ಮ ಪ್ರಭುಗಳು ಕೂತು ಇದನ್ನು ವಿಚಾರ ಮಾಡ್ತಾರೆ, ಏನು ಮಾಡ್ಬೇಕು ಮುಂದೆ ಅಂದಾಗ. ಆವಾಗ ಚನ್ನಬಸವಣ್ಣ ಹೇಳೋ ವರ್ಡ್ ಅದು, ಶರಣರು ಅಂತಂದರೆ ನಿಂತು ಕೊಳೆಯ ನೀರಲ್ಲ, ಯಾವಾಗಲೂ ಜಲಧಾರೆ ಅದು. ನಮ್ಮ ಸಾಂಗು ಮಾಡಿದ್ವಿ ಅದನ್ನು. ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಶರಣರನ್ನ ತಡೆವು ನೋಡಬೇಕು ಅಂತ. ಸೊ ಶರಣರನ್ನು ತಡೆಯೋದ್ರೆ ಏನಾಗುತ್ತೆ ಅನ್ನೋದು ಮೋಳಿಗೆ ಮಾರಯ್ಯಂಗೆ ಗೊತ್ತಾಗುತ್ತೆ. ಸೂಳೆ ಸಂಕವ ಅಂದರೆ ಸಂಕವ ಅಂತ ಸೂಳೆ ಅಂತ ಅನ್ನೋಕ್ಕಿಂತ ಮಹಾಶರಣೆ ಸಂಕವ ಅಂತಂದು ದೊಡ್ಡ ಶರಣೆ ಆಗ್ತಾಳೆ. ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಆಮೇಲೆ ತಳವಾರ ಕಾಮಿದೇವ ಅಂತ ಶರಣರು, ಅವರು ಯಾಕೆ ಕಲ್ಯಾಣಕ್ಕೆ ಬಂದರು. ಆಮೇಲೆ ನಮ್ಮ ಉಳಿದ ಎಲ್ಲ ಶರಣರುಗಳು ಮಾದಾರ ಚೆನ್ನೈ ಇರ್ಬೋದು. ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದ್ದೀವಿ. ತಾವೆಲ್ಲರೂ ನಮಗೆ ಆಶೀರ್ವದಿಸಬೇಕು ಅಂತಂದು ಈ ಮೂಲಕ ವಿನಂತಿ ಮಾಡ್ತೀನಿ. ಸರ್ ಪ್ರಶ್ನೆಗಳಿದೆಯಾ? ಪ್ರಶ್ನೆ ಇದೆಯಾ ಸರ್ ಏನಾದರೂ? ಸರ್ ಹುಬ್ಳಿಯಲ್ಲಿ ಮಾಡಿದ್ವಿ ಸರ್. ಸೆಟ್ ಅನುಭವ ಮಂಟಪ ಸೆಟ್ ಹಾಕಿದ್ವಿ ಅಲ್ಲಿ ಹುಬ್ಳಿಲಿ. ಸರ್ ಅಲ್ಲಿ ಮಹಾಶರಣೆ ಸಂಕವ್ವ ಅಂತಂದು ಒಬ್ಬ ಅಂದರೆ ಅನ್ಬಾರದು ಸುಳ್ಳೆ ಸಂಕವ್ವ ಅಂತ ಇರ್ತಾಳೆ ಸರ್. ಅಲ್ಲಿಗೆ ಮುಗ್ಧ ಸಂಗಯ್ಯ ಅನ್ನೋ ಒಬ್ಬ ಶರಣ ಬಂದು ಅವಳಿಗೆ ಲಿಂಗ ದೀಕ್ಷೆ ಕೊಟ್ಟು ಅವಳಿಗೆ ವಿಭೂತಿ ಹಚ್ಚಿ ಅವಳಿಗೆ ಸರ ಹಾಕಿ ಅವಳನ್ನ ಅಂದರೆ ತಾಯಿ ಅವ್ವ ಮಹಾಶರಣೆ ಅಂತ ಅಂದು ಬರ್ತಾನೆ ಸರ್. ಅದು ನೆಕ್ಸ್ಟ್ ಸೀನ್ ಅದಿದೆ. ಸೊ ಅವಳು ಸೀದಾ ಬಸವಣ್ಣನ ಹತ್ರ ಬಂದು, ಅಯ್ಯೋ ನನಗೆ ಇಷ್ಟು ದಿನ ನನ್ನ ಸತ್ತಿರೋ ತಾಯ್ತನನ ಎಬ್ಸಿದಂಥ ಶರಣರು ನೀವು, ನನಗೂ ಲಿಂಗ ದೀಕ್ಷೆ ಕೊಡು ಅಂತ ಲಿಂಗ ದೀಕ್ಷೆ ತೊಗೊತಾಳೆ ಸರ್. ಸೊ ಇದು ಫಸ್ಟ್ ಹಾಫಲ್ಲಿ ಆ ಥರ ಬರುತ್ತೆ. ಆಮೇಲೆ ಅವಳು ಬಂದು ಮಹಾಶರಣೆ ಆಗೋದು ನಾನು ಸೀನಲ್ಲಿ ಬರುತ್ತೆ ಸರ್ ಅದು. ಸೊ ಹಂಗಾಗಿ ಅವಳನ್ನ ತೋರ್ಸೋಕೆ ಆ ಥರ ಮಾಡಿದ್ದೀವಿ. ಆಮೇಲೆ ಶೀಲವಂತ ಮತ್ತು ಲಾವಣ್ಯವತಿ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಲ್ಲಿ. ಸೊ ಅವ್ರದ್ದು ಒಂದು ಸಾಂಗ್ ಇಟ್ಟಿದ್ದೀವಿ ಸರ್. ಹಾಂ ಸರ್, ಗುಡಿಯಲ್ಲಿ ಮತ್ತು ಮಠಗಳಲ್ಲೆಲ್ಲ ಕತೆ ಹೇಳಿದ್ದೀನಿ ಸರ್ ನಾನು. ಉಳ್ವಿ ಚನ್ನಬಸವೇಶ್ವರ ಗುಡಿ ಅವಾಗ ಹಿಂದೆ ಅಜ್ಜರು ತೋಂಟದಾರಿ ಅಜ್ಜರಿದ್ದಾಗ ಅವ್ರ ಹತ್ರ ಎಲ್ಲ ಹೋಗಿದ್ವಿ ಸರ್.
ವೀರಶೈವ ಮಹಾಸಭಾದವ್ರ ಹತ್ರ ಮಾತಾಡಿದೆ. ಅವರೆಲ್ಲ ಸ್ಕ್ರೀನ್ ಪ್ಲೇ ಅಂದರೆ ಕತೆ ಎಲ್ಲ ಕೇಳಿದ್ರು, ಏನೇನು ಮಾಡಿದ್ದೀರಿ ನೀವು ಅಂತ. ಇಲ್ಲಿ ಸಮಸ್ಯೆ ಬರೋದೇನೆಂದರೆ ಚನ್ನಬಸವಣ್ಣನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಚನ್ನಬಸವಣ್ಣನ ಹುಟ್ಟು ಮತ್ತು ಸಾವು ಎರಡೂ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದಾವೆ ಸರ್. ಸೊ ಅದ್ರ ಬಗ್ಗೆ ನಾವು ಅಂದರೆ ಯಾವುದೇ ವಿಚಾರಗಳನ್ನು ಭಾಳ ಟಚ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲಿಯೂ ನಾವು ಇವರಿಗೆ ನೋವಾಗಂಥ ಯಾವುದೇ ಪದಗಳನ್ನು ನಾವು ಬಳಸಿಲ್ಲ. ಪುರೋಹಿತ ಅಂದಿಲ್ಲ, ಲಿಂಗಾಯತ ಅಂದಿಲ್ಲ, ವೀರಶೈವ ಅಂದಿಲ್ಲ, ಎಲ್ಲರೂ ಶರಣರು. ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡಿರಿ ಅಂತ ನಮಗೆಲ್ಲ ಸಲಹೆ ಕೊಟ್ಟರು. ಆಮೇಲೆ ನೀವು ಏನೇ ಯಾರು ಕೆಳಜಾತಿ ಮೇಲು ಜಾತಿ ಈ ಥರದ್ದು ಯಾವುದನ್ನು ಯಾವ ಪದಗಳನ್ನು ನಾವು ಬಳಸಿಲ್ಲ. ಎಲ್ಲ ಕಡೆನೂ ಅಂದರೆ ಒಂದು ಸುಮಾರು ಒಂದು 7-8 ಕಡೆ ಫಿಲ್ಟರ್ ಆಗಿ ಆಮೇಲೆ ಎಲ್ಲ ಇವರಿಗೆ ಕತೆಗಳನ್ನು ಹೇಳಿ ಆಮೇಲೆ ಇದನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸರ್. ಶೂಟಿಂಗ್ ಎಲ್ಲ ಆಗಿದೆ ಸರ್, ಶೂಟಿಂಗ್ ಆಗಿದೆ, ರೀ ರೆಕಾರ್ಡಿಂಗ್ ಆಗಿದೆ, ಸೆನ್ಸರಿಗೆ ಕಳಿಸ್ಬೇಕು ಸರ್. ನೆಕ್ಸ್ಟ್ ಸರ್ ಶೋ ಹಾಕ್ಬೇಕು ಸರ್. ಹೌದು ಸರ್, ಹಾಕ್ತೀವಿ ಸರ್, ಎಲ್ಲರಿಗೂ ಹಾಕ್ತೀವಿ ಸರ್. 40 ಡೇಸ್ ಸರ್. ಹಾಂ ಸರ್, ನಾನು ಮೊದಲು ವಜ್ರೇಶ್ವರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಸರ್ 2010 ತನಕ ಮಹೇಶ್ ಬಾಬು ಅವ್ರ ಹತ್ರ. ಆಮೇಲೆ ನಡುವೆ ಬಿಟ್ಟು ಅಂದರೆ ಹುಬ್ಳಿಗೆ ಸೆಟ್ಲ್ ಆಗ್ಬಿಟ್ವಿ ನಾವು, ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ. ಮತ್ತು ಗುಡಿಯರೆಲ್ಲ ಕರೆದು ಇಲ್ಲ ಇದೊಂದು ಸಿನಿಮಾ ಮಾಡಿರಿ ನೀವು ಅಂದಿದ್ದಕ್ಕೆ ಮತ್ತೆ ಮರಳಿ ಮಣ್ಣಿಗೆ ವಾಪಸ್. ಅದಕ್ಕೆ ಕಮರ್ಷಿಯಲ್ ಆಡಾಕಿ ಟ್ರೈ ಮಾಡಿದ್ದೀನಿ ಸರ್, ಮತ್ತೆ ಹೊಡಿತಾರೆ ಅಂತಂದು ಕಡಿಮೆ ಮಾಡಿದೆ. ತೀರಾ ಕಮರ್ಷಿಯಲ್ ಹೋಗಬಾರ್ದು ಅಂದರೆ ಇದು ವಾಪಸ್ ಕಮ್ ಬ್ಯಾಕ್ ಬಸವಣ್ಣನ್ನೇ ತೊಗೊಂಬರ್ಬೇಕು ಅಂತಂದು ಒಂದು ಆಸೆ ಇತ್ತು ಸರ್. ಹಂಗಾಗಿ ಬಳಸಿದ್ದೀವಿ ಸರ್. ಬಟ್ ಯಾವುದೇ ವಚನಗಳನ್ನು ಹಾಡುಗಳ ಥರ ಯೂಸ್ ಮಾಡಿಲ್ಲ ಸರ್. ಅಂದರೆ ನಮಗೆ ಭಾಳ ಡ್ರ್ಯಾಗ್ ಆಗುತ್ತೆ ಅದು ಅಂತಂದು ಅನ್ನಿಸ್ತು. ಅಂದರೆ ಇವರು ಆ ವಚನ ಹಾಡುಗಳ ಥರ ಹೇಳೋದಕ್ಕಿಂತ ಆ ವಚನದ ಅರ್ಥ ಹೇಳ್ಬೇಕು ಅಂತ ಕರೆಕ್ಟ್ ಸನ್ನಿವೇಶಕ್ಕೆ ತಕ್ಕಂಗೆ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ ಬಂದಾಗ ಭಾಳ ಕಡೆ ಹಾಡುಗಳು ಬಳಸಿದ್ರು ಸರ್. ನಾವು ಹಾಡಲ್ಲ, ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳದ್ದು ವಚನ ಥರನೇ ಅವರಿಬ್ಬರದ್ದು ಡಿಸ್ಕಷನ್ ಆಗುತ್ತೆ ಸರ್.